ಮಧುಕೇಶ್ವರ ದೇವಸ್ಥಾನ, ಬನವಾಸಿ, ಶಿರಸಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಿಂದ 25 ಕಿಲೋಮೀಟರ್ ದೂರದಲ್ಲಿ ವರದಾ ನದಿಯ ದಂಡೆಯಲ್ಲಿರುವ ಬನವಾಸಿಯಲ್ಲಿ 7000 ವರ್ಷ ಪುರಾತನ ಮಧುಕೇಶ್ವರ ದೇವಾಲಯ ನೆಲೆಸಿದೆ. ಮೂಲತಃ ಕದಂಬರು ನಿರ್ಮಿಸಿದಂತಹ ಇದು ಚಾಲುಕ್ಯರಿಂದ ಹಿಡಿದು 1000 ವರ್ಷಗಳ ಅವಧಿಯಲ್ಲಿ ಸೋಂದಾದ ಆಡಳಿತಗಾರರವರೆಗೆ ಅನೇಕ ಸೇರ್ಪಡೆ ಮತ್ತು ನವೀಕರಣಗಳಿಗೆ ಒಳಗಾಗಿದೆ. ಮಧು ಎಂದರೆ ಜೇನು ಮತ್ತು ಶಿವಲಿಂಗವು ಜೇನುತುಪ್ಪದ ಬಣ್ಣದ್ದಾಗಿರುವುದರಿಂದ ದೇವಾಲಯಕ್ಕೆ ಮಧುಕೇಶ್ವರ ದೇವಸ್ಥಾನ ಎಂದು ಹೆಸರಿಡಲಾಗಿದೆ. ಈ ದೇವಾಲಯವು ಸ್ವಾಭಾವಿಕವಾಗಿ ಹಲವಾರು ವಾಸ್ತುಶಿಲ್ಪ ಪದ್ಧತಿಗಳ ಮಿಲನವಾಗಿದೆ. ವಿಭಿನ್ನ ಶೈಲಿಗಳ ಮಿಶ್ರಣದಿಂದ ಮಧುಕೇಶ್ವರ ದೇವಾಲಯವು ವಾಸ್ತುಶಿಲ್ಪದ ಅಭಿಮಾನಿಗಳಿಗೆ ನಿಜವಾದ ಔತಣವನ್ನು ನೀಡುತ್ತದೆ. ಒಳಗಿನ ಗರ್ಭಗುಡಿಯನ್ನು ಬಾಗಿಲ ಮತ್ತು ಅಲ್ಲಿಂದ ಮೇಲೆ ಕನಿಷ್ಠ ಕೆತ್ತನೆಯೊಂದಿಗೆ ಅತ್ಯಂತ ಸರಳ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸಂಕಲ್ಪ ಮಂಟಪ ಮುಂದೆ ಚಾಲುಕ್ಯ ಶೈಲಿಯ ಪ್ರಭಾವವನ್ನು ತಿಳಿಸುತ್ತದೆ. ಒಂದೇ ಕಲ್ಲಿನಿಂದ ಮಾಡಿದ 7 ಅಡಿ ಬೃಹತ್ ನಂದಿಯ ವಿಗ್ರಹವು ಕೂಡ ಇಲ್ಲಿದೆ. ಹೊಯ್ಸಳ ಅವಧಿಯಲ್ಲಿ ನೃತ್ಯ ಮಂಟಪವನ್ನು ಕೂಡ ಸೇರಿಸಲಾಯಿತು ಮತ್ತು ಕಂಬಗಳು ಮತ್ತು ಚಾವಣಿಯ ಮೇಲೆ ಸೊಗಸಾದ ಕೆತ್ತನೆಯನ್ನು ಕೂಡ ಮಾಡಲಾಗಿದೆ. ಖ್ಯಾತ ಸಂಗೀತಗಾರ ಅಲ್ಲಮಪ್ರಭು ಅವರಿಗೆ ನಾಟ್ಯರಾಣಿ ಶಾಂತಲಾ ಸವಾಲು ಹಾಕಿದ ಸ್ಥಳ ಕೂಡ ಇದೇ ಆಗಿದೆ. ದೇವಾಲಯದ ವಿವಿಧ ಭಾಗಗಳಲ್ಲಿನ ಈ ವೈವಿಧ್ಯಮಯ ರೂಪಗಳು ದೇವಾಲಯವು ಈಗಿನ ಆಕಾರವನ್ನು ತಲುಪಲು ಹಲವಾರು ಶತಮಾನಗಳನ್ನು ಮತ್ತು ಅನೇಕ ರಾಜವಂಶಗಳ ಕೊಡುಗೆಗಳನ್ನು ತೆಗೆದುಕೊಂಡಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಪ್ರಸ್ತುತ ಪ್ರಾಚೀನ ಕಾಲದ ಶಿವಲಿಂಗವಿದ್ದರೂ ಮೂಲ ದೇವಾಲಯವು ವಿಷ್ಣುವಿನದ್ದಾಗಿತ್ತು ಎಂದು ನಂಬಲಾಗಿದೆ. ಕೇಶವ ಅಂದರೆ ವಿಷ್ಣು ಮತ್ತು ಕಾರ್ತಿಕೇಯರ ಪ್ರತಿಮೆಗಳು ಸಹ ಇವೆ. ಇವು ಕದಂಬ ಕಾಲಕ್ಕೆ ಕಾರಣವಾಗಿವೆ. ಹಾಗೆ ಇಲ್ಲಿ ನೋಡಲೇಬೇಕಾದ ಹಲವು ವಿಶಿಷ್ಟಗಳಿವೆ. ಗರ್ಭಗುಡಿಯ ಹೊರಗಿರುವ 1 ನಿಮಿಷಕ್ಕೂ ಹೆಚ್ಚು ಹೊತ್ತು ಓಂ ಎಂದು ಕಂಪಿಸುವ ವಿಶಿಷ್ಟ ಗಂಟೆ ಇದೆ. ಅರ್ಧ ಗಣಪತಿ, 5 ಹೆಡೆನಾಗ, ಏಕಶಿಲೆಯ ಕಲ್ಲಿನ ಕೃತಿಗಳಾದ ಕಲ್ಲಿನ ಮಂಚ ಮತ್ತು ತ್ರಿಲೋಕ ಮಂಟಪ, 7 ಅಡಿ ಎತ್ತರದ ನಂದಿ, ಪಾರ್ವತಿ ದೇವಸ್ಥಾನ, ಶಿವ ಮತ್ತು ವಿಷ್ಣುವಿನ ವಿಗ್ರಹಗಳು, 2 ಕೈಗಳ ಶಾಂತ ನರಸಿಂಹನ ವಿಗ್ರಹ, ರಥ, ವರದಾ ನದಿ ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ. ವಿಶೇಷ ದಿನಗಳಲ್ಲಿ ಮಾರ್ಚ್ನಲ್ಲಿ ರಥೋತ್ಸವ, ಮಹಾಶಿವರಾತ್ರಿ ಮತ್ತು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ 2 ದಿನಗಳನ್ನು ಕದಂಬೋತ್ಸವವನ್ನು ಕೂಡ ಇಲ್ಲಿ ಮಾಡಲಾಗ್ತದೆ.